ಸದ್ಯಕ್ಕೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ. ಜೂನ್ 18ರವರೆಗೂ ಕೂಡ ಯಾವುದೇ ಬದಲಾವಣೆಯ ನಿರೀಕ್ಷೆ ಇಲ್ಲ. ಅದರಲ್ಲೂ ರಾಜ್ಯಸಭೆ ಚುನಾವಣೆ ಮುಗಿಯುವವರೆಗೂ ಯಥಾಸ್ಥಿತಿ ಮುಂದುವರಿಯುತ್ತೆ. ದೆಹಲಿ ಹೈಕಮಾಂಡ್ ಜೊತೆ ಸಭೆಯಲ್ಲಿ ದೆಹಲಿಯಲ್ಲಿ ಇಂಥದ್ದೊಂದು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ನಾಯಕತ್ವ ಬದಲಾವಣೆ ಸದ್ಯಕ್ಕಿಲ್ಲ ಅನ್ನುವಂಥ ಮಾತನ್ನ ಕೆಸಿ ವೇಣುಗೋಪಾಲ್ ಹೇಳಿದ್ದಾರೆ. ಬದಲಾವಣೆ ಬಗ್ಗೆ ಚರ್ಚೆಯೇ ನಡೆದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸದ್ಯ ಸಸ್ಪೆನ್ಸ್ ಆಗಿಯೇ ಉಳಿದಿದೆ ನಾಯಕತ್ವದ ಗೊಂದಲ. ಇದರ ಮಧ್ಯೆ ರಾಜ್ಯಸಭೆಯ ಆಫರ್ನ ಚರ್ಚೆ ಕೂಡ ಆಗಿದೆ. ಸಿದ್ದರಾಮಯ್ಯ ಅವರಿಗೆ ರಾಜ್ಯಸಭೆಯ ಆಫರ್ನ ಕೊಡಲಾಗಿದೆ, ಅವರ ಮಗನಿಗೆ ಡಿಸಿಎಂ ಪಟ್ಟದ ಆಫರ್ನ ಮುಂದಿಡಲಾಗಿದೆ ಅಂತ ಹೇಳಿ ಎಲ್ಲವನ್ನೂ ಸಾರಾ ಸಗಟಾಗಿ ತಳ್ಳಿ ಹಾಕಿದ್ದಾರಂತೆ ಸಿದ್ದರಾಮಯ್ಯ. ಅಂದ್ರೆ ಹೈಕಮಾಂಡ್ಗೆ ಇದು ಗೊತ್ತಿತ್ತು, ಅಂದುಕೊಂಡಷ್ಟು ಸುಲಭ ಇಲ್ಲ ಈ ಸಮಸ್ಯೆಯನ್ನ ಬಗೆಹರಿಸೋದು ಅಂತ ಹೇಳಿ ಸಿದ್ದರಾಮಯ್ಯ ಅವರ ಮನವೊಲಿಕೆಯ ಪ್ರಯತ್ನ ಆಗಿದೆ ಅನ್ನೋದು ಬೆಳಗ್ಗಿನಿಂದ ಮ್ಯಾರಥಾನ್ ಮೀಟಿಂಗ್ ಸಿದ್ದರಾಮಯ್ಯ ಅವರನ್ನ ಕೇಂದ್ರೀಕರಿಸಿ ನಡೆದಾಗ್ಲೇ ಅಂದಾಜಾಗಿತ್ತು. ಆಫರ್ನ ಕೂಡ ಸಿದ್ದರಾಮಯ್ಯ ಅವರ ಮುಂದೆ ಇಡ್ಲಾಗಿದೆ. ಆದ್ರೆ ಅದಾದಂತಹ ನಂತರದಲ್ಲಿ ಸಂಜೆ ಕೆಸಿ ವೇಣುಗೋಪಾಲ್ ಹೊರಗಡೆ ಬರ್ತಾರೆ, ಮಾತನಾಡುವಂತಹ ಸಂದರ್ಭದಲ್ಲಿ ಈ ನಾಯಕತ್ವ ಬದಲಾವಣೆ ಚರ್ಚೆ ಎಲ್ಲವೂ ಕೂಡ ಊಹಾಪೋಹ, ನಾವು ಚರ್ಚೆ ಮಾಡಿದ್ದು ರಾಜ್ಯಸಭೆ ಎಂಎಲ್ಸಿ ಚುನಾವಣೆ ಬಗ್ಗೆ ಅಂತ ಹೇಳ್ತಾರೆ. ಬಟ್ ನ್ಯೂಸ್ ಫಸ್ಟ್ಗೆ ಕಾಂಗ್ರೆಸ್ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಇನ್ಸೈಡ್ ಮಾಹಿತಿ ಏನು ಅಂದ್ರೆ, ರಾಜ್ಯಸಭೆ ಹಾಗೆ ಎಂಎಲ್ಸಿ ಚುನಾವಣೆಗೆ ಜೂನ್ 18ನೇ ತಾರೀಕು ಅದಾದಂತಹ ನಂತರದಲ್ಲಿ ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ಳಲಿದೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂಥ ಮಾಹಿತಿ ಇದೆ. DK Shivkumar ji, they are all here, and on behalf of the party, a short statement will be made by Honorable General Secretary, Organization, Shri KC Venugopal ji. At this point, we will not be taking any questions. I also request you to, for heaven's sake, now stop your speculation. That they will do, don't worry about it. Sir. Friends, today we had a detailed meeting with Honorable Congress President Mallikarjuna Kharge ji and LOP Rahul Gandhi ji. Of course, CM Siddaramaiah ji, Deputy CM DK Shivkumar ji and General Secretary in charge of Karnataka and myself be part of the discussion. The entire discussion is only concentrated on coming Rajya Sabha elections and council elections of Karnataka. Whatever speculation you people are doing, that is only speculation, no reality at all. Today we discussed about the Rajya Sabha seats and the council seats of Karnataka. The candidates of Rajya Sabha and council seats of Karnataka will be announced along with the other seats like Chhattisgarh, like Madhya Pradesh and Rajasthan and Jharkhand, like the states. That's all. This is what we have decided today, nothing else. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ರೈಟ್, ನಮ್ಮ ಪ್ರತಿನಿಧಿಯನ್ನ ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಕೆಸಿ ವೇಣುಗೋಪಾಲ್ ಅವರು ಹೇಳಿದ್ದನ್ನ ಗಮನಿಸಿದ್ರಿ, ಯಾವುದೇ ಚರ್ಚೆಯಾಗಿಲ್ಲ. ಅಷ್ಟು ಬೆಳಗ್ಗಿನಿಂದ ಸಂಜೆ ತನಕ ಸಭೆ ಮಾಡಿ ಹೊರಗಡೆ ಬಂದವರು ನಾಯಕತ್ವ ಬದಲಾವಣೆಯ ಚರ್ಚೆಯಲ್ಲ, ಊಹಾಪೋಹ, ನಾವು ಚರ್ಚೆ ಮಾಡಿದ್ದು ರಾಜ್ಯಸಭೆ ಹಾಗೆ ಎಂಎಲ್ಸಿ ಚುನಾವಣೆಯ ಬಗ್ಗೆ ಅಂತ ಹೇಳಿದ್ರು. ನಾರ್ಮಲ್ ಕಾಂಗ್ರೆಸ್ ನ ಪ್ರೋಸೆಸ್ ಏನು, ಮೊದಲಿಗೆ ಲಿಸ್ಟ್ ಇಲ್ಲಿ ರೆಡಿ ಆಗುತ್ತೆ, ಅದಾದ ಬಳಿಕ ಅದು ಹೈಕಮಾಂಡ್ಗೆ ಹೋಗುತ್ತೆ, ಅದಾದ ಬಳಿಕ ಚರ್ಚೆಯಾಗತ್ತೆ. ಆದ್ರೆ ಅದ್ಯಾವುದೂ ಕೂಡ ಆಗದೆ ಏಕಾಏಕಿ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರನ್ನ ದೆಹಲಿಗೆ ಕರೆಸಿಕೊಂಡು ಇಡೀ ದಿನ ಸಭೆ ಮಾಡುವಂತಹ ಕೆಲಸವನ್ನ ಹೈಕಮಾಂಡ್ನ ನಾಯಕರು ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಸಭೆಗೆ ಸಂಬಂಧಪಟ್ಟ ಹಾಗೆ ಕೆಸಿ ವೇಣುಗೋಪಾಲ್ ಅವರು ಏನೇ ಹೇಳಿರಬಹುದು, ಬಟ್ ನ್ಯೂಸ್ ಫಸ್ಟ್ಗೆ ಸಿಕ್ಕಿರುವಂತಹ ಇನ್ಸೈಡ್ ಡೀಟೇಲ್ಸ್ ಪ್ರಕಾರ ಜೂನ್ 18ನೇ ತಾರೀಕಿನ ತನಕ ಯಥಾಸ್ಥಿತಿ ಮುಂದುವರಿಯುತ್ತೆ. ಸಿದ್ದರಾಮಯ್ಯ ಅವರಿಗೆ ರಾಜ್ಯಸಭೆಯ ಆಫರ್ ಕೊಡಲಾಗಿದೆ, ಅವರ ಪುತ್ರನಿಗೆ ಡಿಸಿಎಂ ಆಫರ್ ಕೊಡಲಾಗಿದೆ, ಬಟ್ ಎಲ್ಲವನ್ನೂ ಅವರು ತಿರಸ್ಕರಿಸಿದ್ದಾರೆ ಅನ್ನೋದು. ಬಟ್ ಇಷ್ಟಿದ್ರೂ ಕೂಡ ಜೂನ್ 18ರವರೆಗೆ ಕಾಂಗ್ರೆಸ್ನ ಹೈಕಮಾಂಡ್ ಸಮಯವನ್ನ ತೆಗೆದುಕೊಂಡಿದ್ದು ಯಾವ ಕಾರಣಕ್ಕಾಗಿ, ಏನಾಗಬಹುದು ಸಿದ್ದರಾಮಯ್ಯ ಅವರು ಅದಕ್ಕೆ ಒಪ್ಪದೇ ಇದ್ರೆ ಅಂತ ಹೇಳಿದ್ರು.
ವಿದೇಶಿ ಈಗ ಮುಖ್ಯವಾಗಿ ಕರ್ನಾಟಕದಲ್ಲಿ ರಾಜ್ಯಸಭೆಯ 4 ಸ್ಥಾನಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಚುನಾವಣೆ ಘೋಷಣೆ ಮಾಡಿದೆ. ಜೊತೆಗೆ ಕರ್ನಾಟಕದ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ 7 ಮಂದಿ ಸದಸ್ಯರನ್ನು ಆಯ್ಕೆ ಮಾಡಬೇಕಾಗಿದೆ. ಇದಕ್ಕೂ ಕೂಡ ಚುನಾವಣೆ ಇವತ್ತು ಘೋಷಣೆಯಾಗಿದೆ. ಹೀಗಾಗಿ ಕರ್ನಾಟಕಕ್ಕೆ ಈಗ ಏಕಕಾಲದಲ್ಲಿ 2 ಚುನಾವಣೆಗಳು ನಡೀತವೆ. ಈ 2 ಚುನಾವಣೆಗಳಲ್ಲೂ ಕೂಡ ವೋಟರ್ ಆಗಿರೋದು MLAಗಳೇ. ಅಂದರೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ 7 ಸದಸ್ಯರನ್ನ ಆಯ್ಕೆ ಮಾಡಲಿಕ್ಕೂ ಕೂಡ MLAಗಳು ವೋಟಿಂಗ್ ಮಾಡಬೇಕು. ಜೊತೆಗೆ ರಾಜ್ಯಸಭೆಗೂ ಕೂಡ 4 ಮಂದಿ ಕರ್ನಾಟಕದ ಸದಸ್ಯರನ್ನ ಆಯ್ಕೆ ಮಾಡಲಿಕ್ಕೂ ಕೂಡ MLAಗಳೇ ವೋಟಿಂಗ್ ಮಾಡಬೇಕು. ಈಗ ಇಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ CM ಸ್ಥಾನದಲ್ಲಿರುವಂಥ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡ್ತೇವೆ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಬಹಿರಂಗವಾಗಿ ತನ್ನ ತೀರ್ಮಾನವನ್ನು ಪ್ರಕಟಿಸಿದ್ರೆ ಅದು ಈ 2 ಚುನಾವಣೆಗಳ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ವಿಶೇಷವಾಗಿ ನೆಗೆಟಿವ್ ಇಂಪ್ಯಾಕ್ಟೇ ಉಂಟಾಗುತ್ತೆ. ಸಿದ್ದರಾಮಯ್ಯ ಬೆಂಬಲಿಗ MLAಗಳೇ ಕ್ರಾಸ್ ವೋಟಿಂಗ್ ಅನ್ನು ಮಾಡಬಹುದು. ಜೊತೆಗೆ ಮತದಾನ ಮಾಡದೆ ದೂರ ಉಳಿಬಹುದು. ಇಲ್ವೇ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಗಳ ಸೋಲಿಗೂ ಕೂಡ ಕಾರಣ ಆಗ್ಬೋದು. ಈ ರೀತಿ ಹಿಂದೆ ಸೋಲಿಗೆ ಕಾರಣ ಆದಂಥ ಉದಾಹರಣೆ ಕೂಡ ಕರ್ನಾಟಕದಲ್ಲಿ ಇದೆ. ಆ ಕಾರಣಕ್ಕಾಗಿ ಈಗ ಜೂನ್ 18ರ ರಾಜ್ಯಸಭಾ ಚುನಾವಣೆ ಮತ್ತು ವಿಧಾನ ಪರಿಷತ್ ಚುನಾವಣೆ ಮುಗಿಯುವವರೆಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ತನ್ನ ತೀರ್ಮಾನ ಏನು ನಾಯಕತ್ವ ಬದಲಾವಣೆ ಬಗ್ಗೆ ಅನ್ನೋದನ್ನ ಇವತ್ತು ಪ್ರಕಟಿಸಿಲ್ಲ. ಇವತ್ತು ದಿನವಿಡೀ ಸಭೆಯನ್ನು ನಡೆಸಿದರೆ ಅದರ ಚರ್ಚೆ ನಡೆಸಿರುವಂಥದ್ದು ನಾಯಕತ್ವ ಬದಲಾವಣೆ ಬಗ್ಗೆನೇ. CM ಸ್ಥಾನದಲ್ಲಿರುವಂಥ ಸಿದ್ದರಾಮಯ್ಯನವರ CM ಸ್ಥಾನದಿಂದ ಕೆಳಗಿಳಿಸಬೇಕು. ಅದಾದ ಬಳಿಕ CM ಹುದ್ದೆಯನ್ನು ಯಾರಿಗೆ ನೀಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ತೀರ್ಮಾನವನ್ನು ತೆಗೆದುಕೊಂಡಿದೆ. ಮುಂದೆ DK ಶಿವಕುಮಾರ್ ಅವರಿಗೆ CM ಸ್ಥಾನವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ತೆಗೆದುಕೊಂಡಿದೆ. ಇನ್ನು CM ಹುದ್ದೆಯಿಂದ ಕೆಳಗಿಳಿತಕ್ಕಂಥ ಸಿದ್ದರಾಮಯ್ಯನವ್ರಿಗೂ ಕೂಡ 3 ಆಫರ್ಗಳನ್ನು ಕೊಟ್ಟಿದೆ. ಆದರೆ ಇದ್ಯಾವುದನ್ನು ಕೂಡ ಇವತ್ತು ಸಾರ್ವಜನಿಕವಾಗಿ ಪ್ರಕಟಿಸಿಲ್ಲ. ಏಕೆಂದರೆ ಇದನ್ನು ಸಾರ್ವಜನಿಕವಾಗಿ ಪ್ರಕಟಿಸಿದ್ರೆ ಸಿದ್ದರಾಮಯ್ಯ ಬೆಂಬಲಿಗ MLAಗಳು ಪರಿಷತ್ ಚುನಾವಣೆ ರಾಜ್ಯಸಭಾ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಮಾಡಿ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಗಳ ಸೋಲಿಗೆ ಕಾರಣ ಆಗ್ತಾರೆ ಅನ್ನೋ ಒಂದು ಭಯ ಭೀತಿ ಆತಂಕ ಕಾಂಗ್ರೆಸ್ ಹೈಕಮಾಂಡ್ಗೆ ಕಾಡ್ತಾ ಇದೆ. ಹಾಗಾಗಿ ಸಾರ್ವಜನಿಕವಾಗಿ ಪ್ರಕಟಿಸಲಿಕ್ಕೆ ಹೋಗಿಲ್ಲ. ಬದಲಿಗೆ ನಾವು ರಾಜ್ಯಸಭೆ ಮತ್ತು ಪರಿಷತ್ನ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಮಾತ್ರ ಚರ್ಚೆ ನಡೆಸಿದ್ದೇವೆ ಅಂತ ಹೇಳಿದರೆ ಉಳಿದಂತೆ ಎಲ್ಲವೂ ಕೂಡ ಊಹಾಪೋಹ ಅನ್ನುವ ಮಾತನ್ನ KC ವೇಣುಗೋಪಾಲ್ ಅವರು ಹೇಳಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳಿಗೆ ಪ್ರಶ್ನೆ ಕೇಳಲಿಕ್ಕೂ ಕೂಡ ಅವಕಾಶವನ್ನ ಕೊಟ್ಟಿಲ್ಲ. ಅಷ್ಟಕ್ಕೆ ಮಾತನ್ನ ಮುಗಿಸಿದ್ದಾರೆ. ಆದ್ರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ತೀರ್ಮಾನ ತೆಗೆದುಕೊಂಡಿದೆ. ಆ ತೀರ್ಮಾನ ಜೂನ್ 18 ಅಥವಾ ಜೂನ್ 20ರ ನಂತರ ಜಾರಿಗೆ ಬರಲಿದೆ. ಈಗ ಸಿದ್ದರಾಮಯ್ಯನವರಿಗೆ 3 ಆಫರ್ಗಳನ್ನು ಕೊಡಲಾಗಿದೆ. ಮೊದಲನೇದಾಗಿ ಅವರಿಗೆ ರಾಜ್ಯಸಭೆ ಸದಸ್ಯ ಸ್ಥಾನದ ಆಫರ್ ಕೊಡಲಾಗಿದೆ. ಎರಡನೇದಾಗಿ ಅವರ ಪುತ್ರ ಯತೀಂದ್ರಗೆ ಉಪಮುಖ್ಯಮಂತ್ರಿ ಹುದ್ದೆಯ ಆಫರ್ ಅನ್ನು ಕೊಡಲಾಗಿದೆ. ಮತ್ತು ಮೂರನೇದಾಗಿ ಸಿದ್ದರಾಮಯ್ಯನವರಿಗೂ ಕೂಡ KPCC ಅಧ್ಯಕ್ಷ ಸ್ಥಾನದ ಆಫರ್ ಅನ್ನು ಕೂಡ ಕೊಡಲಾಗಿದೆ. ಖುದ್ದಾಗಿ ರಾಹುಲ್ ಗಾಂಧಿ ಅವರೇ ಸಿದ್ದರಾಮಯ್ಯನವ್ರನ್ನ ಮನವೊಲಿಸುವಂತ ಕೆಲಸ ಮಾಡಿದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಈ 3 ಆಫರ್ಗಳನ್ನು ಕೂಡ ಸಿದ್ದರಾಮಯ್ಯ ತಿರಸ್ಕರಿಸಿದರೆ ತಾವು ರಾಷ್ಟ್ರ ರಾಜಕಾರಣಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಮತ್ತು KPCC ಅಧ್ಯಕ್ಷ ಸ್ಥಾನ ಕೂಡ ಒಪ್ಕೊಂಡಿಲ್ಲ. ಹಾಗಾದ್ರೆ ಸಿದ್ದರಾಮಯ್ಯನವರ ಮುಂದಿನ ನಿಲುವು ಏನು, ನಿರ್ಧಾರ ಏನು ಅನ್ನೋದನ್ನ ಈಗ ಕಾದು ನೋಡಬೇಕಾಗಿದೆ. ಸಿದ್ದರಾಮಯ್ಯನವರು ಕೂಡ ದೆಹಲಿನಲ್ಲಿ ಈಗ ತಮ್ಮ ಆಪ್ತ ಸಚಿವರೊಂದಿಗೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ಈ ಆಪ್ತ ಸಚಿವರೊಂದಿಗಿನ ಸಭೆಯ ಬಳಿಕವೇ ಸಿದ್ದರಾಮಯ್ಯ ಮುಂದೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಬಹುದು. ಸಿದ್ದರಾಮಯ್ಯನವರು ಈಗ ಕಾಂಗ್ರೆಸ್ ಹೈಕಮಾಂಡ್ನ ತೀರ್ಮಾನವನ್ನು ಒಪ್ಕೊಳ್ಬಹುದು. ಇಲ್ವೇ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನದ ವಿರುದ್ಧ ಬಂಡಾಯ ಎದ್ದೇಳಬಹುದು. ಹಾಗಾಗಿ ಏನ್ ಮಾಡ್ತಾರೆ ಅನ್ನೋದೇ ಈಗಿರ್ತಕ್ಕಂತಹ ಕುತೂಹಲ. ವಿದೇಶಿ ರೈಟ್, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವರ ಮುಂದಿಟ್ಟಂತಹ ಆಫರ್ ಏನು? ಹೈಕಮಾಂಡ್ ನಿಂದ ಸಿದ್ದರಾಮಯ್ಯರ ಮನವೊಲಿಕೆಯ ಪ್ರಯತ್ನ ಆಯಿತು. ಅದು ಬೆಳಗ್ಗೆನೆ ಗೊತ್ತಾಯ್ತು. ನೋಡಿ, ಬೆಳಗ್ಗೆ 2 ಹಂತದಲ್ಲಿ ಸಿದ್ದರಾಮಯ್ಯ ಅವರ ಜೊತೆ ಮಾತುಕತೆಯಾಗುತ್ತೆ. ಮಧ್ಯಾಹ್ನದ ನಂತರದಲ್ಲಿ ಮತ್ತೊಂದು ಸುತ್ತು ಸಿದ್ದರಾಮಯ್ಯ ಅವರ ಜೊತೆ ಮಾತುಕತೆ. ಅಲ್ಲಿಗೆ ಮನವೊಲಿಕೆಯ ಯತ್ನ ನಡೆದಿದ್ದು ಸಿದ್ದರಾಮಯ್ಯ ಅವರದ್ದು ಅನ್ನುವಂಥದ್ದು ಸ್ಪಷ್ಟ ಆಯಿತು. ಅದರ ಜೊತೆಗೆ CM ಹುದ್ದೆ ಬಿಟ್ಟು ಕೊಡೋದಕ್ಕೆ ಮನವೊಲಿಕೆಯ ಯತ್ನವನ್ನ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಮಾಡಿದ್ರು. ಖರ್ಗೆ ಅವರು, KC ವೇಣುಗೋಪಾಲ್ ಅವರು, ರಾಹುಲ್ ಗಾಂಧಿ. ಆ ಸಂದರ್ಭದಲ್ಲಿ ಏನು ಆಫರ್ನ ಕೊಡಲಾಯಿತು ಸಿದ್ದರಾಮಯ್ಯ ಅವರಿಗೆ? KPCC ಅಧ್ಯಕ್ಷ ಸ್ಥಾನ ಅಥವಾ ರಾಜ್ಯಸಭೆಯ ಸ್ಥಾನವನ್ನ ನೀವು ಪರಿಗಣಿಸಬೇಕು ಅನ್ನುವಂಥ ಮನವಿಯನ್ನ ಮಾಡಲಾಯಿತು. ಮನವೊಲಿಕೆ ಮಾಡುವಂಥ ಪ್ರಯತ್ನ ಮಾಡಲಾಯಿತು. ಅಷ್ಟು ಮಾತ್ರ ಅಲ್ಲ, ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ DCM ಹುದ್ದೆಯ ಆಫರ್ನ ಕೂಡ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅನ್ನೋದು ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರುವಂತಹ ಇನ್ಸೈಡ್ ಡೀಟೇಲ್ಸ್. ಆದ್ರೆ ಯಾವುದೇ ಹುದ್ದೆಯನ್ನ, ಯಾವುದಾದ್ರೂ ಒಂದು ಹುದ್ದೆಯನ್ನ ಪಡೀರಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಆಫರ್ ನೀಡ್ತಾರೆ ಸಿದ್ದರಾಮಯ್ಯ ಅವರ ಮುಂದೆ. ಆದ್ರೆ ಸಿದ್ದರಾಮಯ್ಯ ಅವರು ಹಿ ಇಸ್ ವೆರಿ ಕ್ಲಿಯರ್. ಈ ಹಿಂದಿನಿಂದಾನು ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಈ ಹಿಂದಿನಿಂದಾನು ಹೈಕಮಾಂಡ್ಗೆ ಹೇಳ್ತಾ ಬಂದವರು, ಬಹಿರಂಗವಾಗಿಯೂ ಸ್ಟೇಟ್ಮೆಂಟ್ ಅನ್ನ ನೀಡಿದವರು. ಈಗಲೂ ಅದೇ ನಿಲುವಿಗೆ ಬದ್ಧರಾಗಿದ್ದಾರಂತೆ. ನನಗೆ ಯಾವ ಆಫರ್ಗಳು ಬೇಡ, ನಾನು ರಾಜ್ಯಸಭೆಗೆ ಹೋಗೋದಿಲ್ಲ ಅಂತ ಹೇಳಿದಾರಂತೆ. ಅಷ್ಟು ಮಾತ್ರ ಅಲ್ಲ, ಹೈಕಮಾಂಡ್ ನಾಯಕರ ಜೊತೆಗಿನ ಸಭೆ ಬಳಿಕ KJ ಜಾರ್ಜ್ ಅವರ ನಿವಾಸದಲ್ಲಿ ಸಭೆಯಾಗುತ್ತೆ. ಆಪ್ತ ಸಚಿವರು ಯಾರು ಸಿದ್ದರಾಮಯ್ಯ ಅವರ ಜೊತೆ ಡೆಲ್ಲಿಗೆ ಹೋದ್ರಲ್ಲ, ಅವರ ಜೊತೆ ಸಭೆಯಾಗುತ್ತೆ. ಆ ಸಭೆನಲ್ಲೂ ತಮ್ಮ ಆಪ್ತ ಸಚಿವರಿಗೆ ಸಿದ್ದರಾಮಯ್ಯ ಅವರು ಹೇಳಿರೋದು ಇದನ್ನೇ. ಹೈಕಮಾಂಡ್ ಕೊಟ್ಟಂತಹ ಎಲ್ಲ ಆಫರ್ಗಳನ್ನ ಸಾರಾ ಸಗಟಾಗಿ ತಿರಸ್ಕರಿಸಿದ್ದಾರೆ ಸಿದ್ದರಾಮಯ್ಯ ಅನ್ನುವಂಥ ಮಾಹಿತಿ. KPCC ಅಧ್ಯಕ್ಷ ಸ್ಥಾನವೂ ಬೇಡ, ನಾನು ರಾಜ್ಯಸಭೆಗೂ ಹೋಗೋದಿಲ್ಲ, ನನ್ನ ಮಗನಿಗೆ DCM ಸ್ಥಾನವೂ ಬೇಡ ಅಂತ ಹೇಳಿದ್ದಾರಂತೆ. ಅಲ್ಲಿಗೆ
ಸಿದ್ದರಾಮಯ್ಯ ಅವರನ್ನ ಬದಲಾಯಿಸಬೇಕು, ಸಿಎಂ ಬದಲಾವಣೆ ಮಾಡಬೇಕು ಅಂತಂದ್ರೆ ಹೈಕಮಾಂಡ್ ಮುಂದೆ ಯಾವ ಸೂತ್ರವನ್ನ ಇಟ್ಕೊಂಡು ಬರುತ್ತೆ? ಇನ್ ಕೇಸ್ ಜೂನ್ 18ರ ನಂತರವೇ ಆದ್ರೂ ಯಾವ ರೀತಿ ಸಿದ್ದರಾಮಯ್ಯ ಅವರನ್ನ ಒಪ್ಪಿಸುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.